ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಅಧಿಕ ಮಾಸ ಮಹಾತ್ಮೆಯ ಅಧ್ಯಾಯ 21ರವರೆಗಿನ ವಿಡಿಯೋಗಳನ್ನು ನೀವು ವೀಕ್ಷಿಸಿದ್ದೀರಿ. ಇಂದು ಅಧ್ಯಾಯ 22, 23 ಮತ್ತು 24 ಅಧ್ಯಾಯದ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು. ಸ್ನೇಹಿತರೆ, ಈ ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ. ವಾಲ್ಮೀಕಿ ಮಹರ್ಷಿಗಳಿಗೆ ದೃಢಧನವನ್ನು ಪ್ರಶ್ನೆ ಕೇಳುತ್ತಾನೆ. ಈ ಪುರುಷೋತ್ತಮ ಮಾಸದಲ್ಲಿ ಮಾಡೋ ವ್ರತಗಳಿಗೆ ಏನೇನು ನಿಯಮಗಳಿವೆ, ಯಾವುದೆಲ್ಲ ನಿಷಿದ್ಧ, ದಯವಿಟ್ಟು ತಿಳಿಸಿ ಅಂತ ವಾಲ್ಮೀಕಿ ಮಹರ್ಷಿಗಳು ತಿಳಿಸುತ್ತಾರೆ. ಬ್ರಹ್ಮಚರ್ಯದಲ್ಲಿರಬೇಕು, ಪುಣ್ಯಕ್ಷೇತ್ರಗಳ ದರ್ಶನದ ಹೊರತು ಬೇರೆಲ್ಲೂ ಸುತ್ತಾಡಬಾರದು, ಸಾತ್ವಿಕ ಸಸ್ಯಾಹಾರ ಸೇವಿಸಬೇಕು, ವೇದ ಪುರಾಣ, ಬ್ರಾಹ್ಮಣ, ಸ್ತ್ರೀ, ಗೋವು, ದೇವತೆಗಳು, ಮಹಾತ್ಮರು ಹಾಗೂ ರಾಜರ ನಿಂದನೆ ಮಾಡಬಾರದು. ಇಷ್ಟು ನಿಯಮ ಅನುಸರಿಸದೇ ಇದ್ದರೆ ಯಾವುದೇ ಫಲ ಪ್ರಾಪ್ತಿಯಾಗುವುದಿಲ್ಲ. ಸಾಧ್ಯವಾದವರು ಉಪವಾಸವಿರಬೇಕು, ಇಲ್ಲ ಅಂದರೆ ಫಲಾಹಾರ ಸೇವಿಸಬಹುದು. ಪುಣ್ಯಕಥೆಗಳ ಶ್ರವಣ ಪಠಣ ಮಾಡಬೇಕು. ಈ ವ್ರತವು 100 ಯಜ್ಞಕ್ಕಿಂತ ಹೆಚ್ಚು ಶ್ರೇಷ್ಠ. ಬರೀ ಯಜ್ಞ ಮಾಡುವುದರಿಂದ ಸ್ವರ್ಗ ಸಿಗುತ್ತದೆ, ಆದರೆ ಮಾತ್ರ ಜನ್ಮವಿರುತ್ತದೆ. ಪುರುಷೋತ್ತಮ ಮಾಸದ ವೃತಾಚರಣೆಯಿಂದ ಶಾಶ್ವತವಾಗಿ ಗೋಲೋಕ ಪ್ರಾಪ್ತಿಯಾಗುತ್ತದೆ ಹಾಗೂ ಪರಮಾತ್ಮನ ಜೊತೆಯಲ್ಲಿ ವಾಸಿಸಬಹುದು. ಇಲ್ಲಿಗೆ 22ನೆಯ ಅಧ್ಯಾಯ ಸಂಪೂರ್ಣವಾಗಿದೆ. ಅಧ್ಯಾಯ 23ರಲ್ಲಿ ದೃಢಧನ ರಾಜನು ದೀಪದಾನದ ಮಹತ್ವ ಹಾಗೂ ಅದರ ಪುಣ್ಯಫಲವನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ಋಷಿಗಳು ಚಿತ್ರಬಾಹು ಎಂಬ ರಾಜನ ಕಥೆಯನ್ನು ಹೇಳುತ್ತಾರೆ. ಹಿಂದೆ ಸೌಭಾಗ್ಯನಗರದಲ್ಲಿ ಚಿತ್ರಬಾಹು ಎಂಬ ರಾಜನಿದ್ದನು. ಆತನ ಪತ್ನಿ ಚಂದ್ರಕಲಾ. ಆಕೆ ಸಕಲ ರೂಪ ಸಂಪನ್ನೆಯಾಗಿದ್ದಳು, ಮಹಾಪತಿವ್ರತೆ. ಒಮ್ಮೆ ಅಲ್ಲಿಗೆ ಅಗಸ್ತ್ಯ ಋಷಿಗಳು ಬಂದಿದ್ದರು. ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಿದರು. ಅಂತಹ ವಿಷ್ಣು ಭಕ್ತರು ತಮ್ಮ ಅರಮನೆಗೆ ಬಂದಿದ್ದರಿಂದ ತಮ್ಮ ಜನ್ಮ ಸಾರ್ಥಕವಾಯಿತು, ಸಫಲವಾಯಿತು ಎಂದರು. ಆಗ ಋಷಿಗಳು ರಾಜನ ಪೂರ್ವಜನ್ಮದ ಚರಿತ್ರೆಯನ್ನು ಹೇಳಲು ಶುರು ಮಾಡಿದರು. ಹಿಂದೆ ಚಮತ್ಕಾರಪುರವೆಂಬ ಪಟ್ಟಣದಲ್ಲಿ ನೀನು ನಾಸ್ತಿಕ ಹಾಗೂ ದುಷ್ಟನಾಗಿದ್ದೆ. ಈಗಿನ ನಿನ್ನ ಪತ್ನಿಯೇ ಆ ಜನ್ಮದಲ್ಲಿ ನಿನ್ನ ಪತ್ನಿಯಾಗಿದ್ದಳು. ನೀನು ದುಷ್ಟನಾಗಿರುವುದರಿಂದ ನಿನ್ನ ಜಾತಿಯವರು ಬಂಧುಗಳು ದೂರ ಮಾಡಿದರು. ರಾಜನು ಕೂಡ ನಿನ್ನ ಹಣವನ್ನೆಲ್ಲ ವಶಪಡಿಸಿದ್ದರಿಂದ ನೀನು ಹಣ ಸಂಪಾದನೆಗೋಸ್ಕರ ಕಾಡಿಗೆ ಹೋಗಬೇಕಾಯಿತು. ಅಲ್ಲಿ ಪಶುಪಕ್ಷಿಗಳನ್ನು ಕೊಂದು ಜೀವನ ನಿರ್ವಹಣೆ ಮಾಡುತ್ತಿದ್ದೆ. ಅಲ್ಲಿ ಒಂದು ಸಲ ಒಬ್ಬ ಮುನಿಯು ಬಾಯಾರಿಕೆಯಿಂದ ಬಳಲಿ ಜ್ಞಾನ ತಪ್ಪಿ ಬಿದ್ದಿದ್ದನು. ನೀನು ಅವನನ್ನು ನೋಡಿ ಮನೆಗೆ ಕರೆದು ಉಪಚಾರ ಮಾಡಿದ ಮೇಲೆ ಮುನಿಯು ಅಲ್ಲೇ ಇದ್ದ ಕೆರೆಗೆ ಹೋಗಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣ ಕೊಟ್ಟು ಒಂದು ವಟವೃಕ್ಷದ ಕೆಳಗೆ ಕುಳಿತನು. ತಾನು ಪ್ರಯಾಗಕ್ಕೆ ಹೋಗುತ್ತಿರುವಾಗ ನೀನು ನನ್ನ ಪ್ರಾಣ ಉಳಿಸಿರುವೆ ಎಂಬಲ್ಲಿಗೆ 23ನೆಯ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ಅಧ್ಯಾಯ 24ರಲ್ಲಿ ಮುಂದಿನ ಕಥೆ ಏನೆಂದು ತಿಳಿದುಕೊಳ್ಳೋಣ. ಮರಿಗ್ರೀಬನು ಮಹಾಮುನಿಗೆ ತನ್ನ ಘೋರ ದಾರಿದ್ರ್ಯತೆಯನ್ನು ನಾಶ ಮಾಡಬೇಕೆಂದು ಕೈಮುಗಿದು ಕೇಳಿಕೊಳ್ಳುತ್ತಾನೆ. ಅವನ ಅತಿಥಿ ಸತ್ಕಾರಕ್ಕೆ ಮೆಚ್ಚಿದುದರಿಂದ ದುಃಖ ದಾರಿದ್ರ್ಯತೆ ದೂರ ಮಾಡುವ ಉಪಾಯ ತಿಳಿಸುತ್ತಾನೆ. ಅದೇನೆಂದರೆ, ಮುಂದೆ ಪುರುಷೋತ್ತಮ ಮಾಸ ಬಂದಾಗ ಪುರುಷೋತ್ತಮನನ್ನು ಪ್ರಸನ್ನಗೊಳಿಸಲು ದೀಪದಾನವನ್ನು ಮಾಡಿರಿ. ನಿಮ್ಮ ಕಷ್ಟಗಳೆಲ್ಲವೂ ಬುಡ ಸಮೇತ ನಷ್ಟವಾಗುವುವು. ತುಪ್ಪದ ದೀಪವು ಸಾಧ್ಯವಾದರೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ದಾನ ಮಾಡಬೇಕು ಅನ್ನುತ್ತಾನೆ. ವೃತಾಚರಣೆ ಮಾಡಿ ದೀಪದಾನ ಮಾಡಿ. ಯಾವ ಯಜ್ಞ ಯಾಗಾದಿ ಕರ್ಮಗಳು ಅಥವಾ ದಾನ ಧರ್ಮ ಈ ಪುರುಷೋತ್ತಮ ಮಾಸದ ದೀಪದಾನಕ್ಕೆ ಸರಿಸಾಟಿ ಇಲ್ಲ ಅನ್ನುತ್ತಾನೆ. ಈ ದಾನದ ಪುಣ್ಯದಿಂದ ಧನಧಾನ್ಯ, ಪುತ್ರ ಸಂತಾನ, ಯಶಸ್ಸು ಎಲ್ಲವೂ ದೊರಕುವುದು. ಕನ್ಯೆಯರು ಈ ಮಾಸದಲ್ಲಿ ದೀಪದಾನ ಮಾಡಿದಾಗ ಗುಣವಂತ ಆರೋಗ್ಯವಂತ ಪತಿಯು, ವಿದ್ಯಾರ್ಥಿಗಳು ದೀಪದಾನ ಮಾಡಿದರೆ ಉತ್ತಮ ವಿದ್ಯಾಭ್ಯಾಸವು ದೊರಕುವುದು ಅಂತ ಹೇಳುತ್ತಾನೆ. ಇಷ್ಟನ್ನು ಹೇಳಿ ಋಷಿಯು ಪ್ರಯಾಗಕ್ಕೆ ಹೊರಟು ಹೋಗುತ್ತಾನೆ. ಅಂತೆಯೇ ಆ ದಂಪತಿಗಳು ಪುರುಷೋತ್ತಮ ಮಾಸದಲ್ಲಿ ದೀಪದಾನ ಮಾಡಲು ಪ್ರಾರಂಭಿಸುತ್ತಾರೆ. ಕಾಲ ಕಳೆದಂತೆ ಮರಣ ಹೊಂದಿ ನಂತರದ ಜನ್ಮವೇ ಈ ಚಿತ್ರಬಾಹು ರಾಜನ ಜನ್ಮ. ಇಲ್ಲಿಗೆ ಅಧ್ಯಾಯ 24 ಮುಗಿಯುವುದು. ಸ್ನೇಹಿತರೆ, ಇಂದಿಗೆ ಪುರುಷೋತ್ತಮ ಮಾಸದ ಅಂದರೆ ಅಧಿಕ ಮಾಸದ ಮಹಾತ್ಮೆಯ 24 ಅಧ್ಯಾಯಗಳವರೆಗೆ ಬಂದಿದೆ. ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.